ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ಸುಮಾರು ದಿನಗಳಿಂದ ನಾನು ಯಾವುದೋ ವಿಡಿಯೋ ಮಾಡಿರಲಿಲ್ಲ. ಏಕೆಂದರೆ ಎಲ್ಲ ವಿದ್ಯಾರ್ಥಿಗಳು ಬೋರ್ಡ್ ಎಕ್ಸಾಮ್ನಲ್ಲಿ ಬ್ಯುಸಿ ಇರೋದರಿಂದ ಆ ಟೈಮ್ನಲ್ಲಿ ಯಾವುದೇ ವಿಡಿಯೋ ಮಾಡಿ ಅಪ್ಡೇಟ್ ಮಾಡೋದು ಸೂಕ್ತ ಅನ್ನಿಸ್ಲಿಲ್ಲ. ಹೀಗಾಗಿ ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಬೋರ್ಡ್ ಎಕ್ಸಾಮನ್ನು ಬರೆದಿದ್ದು ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಮಾಡಿರ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ಅದರ ಜೊತೆಗೆ ಮುಂದಿನ 30 ದಿನಗಳಲ್ಲಿ ನಿಮ್ಮ KCET ಪ್ರಿಪ್ರೇಷನ್ ರಿಗರಸ್ ಆಗಿ ಸ್ಟಾರ್ಟ್ ಆಗಲಿತ್ತೆ ಅಂತ ತಿಳ್ಕೊಂಡು ಈ ಮಾಹಿತಿ ಕೊಡೋಗೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ಎಲ್ಲ ವಿದ್ಯಾರ್ಥಿಗಳ ಗಮನಕ್ಕೆ ಬರಲಿ. ಯಾರ್ಯಾರು KCET ಎಕ್ಸಾಮನ್ನು ಬರಿತಾ ಇದ್ದೀರಿ ಅವರಿಗೆ ಇದು ಒಂದು ಮುಖ್ಯವಾದ ಇನ್ಫಾರ್ಮೇಷನು, ಮುಖ್ಯವಾದ ಅಪ್ಡೇಟು. ಈ ಮುಂದಿನ 30 ದಿನಗಳಲ್ಲಿ ನೀವು KCET ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಯಾವ ಥರ ತಯಾರಿ ಮಾಡಬೇಕು, ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳೋಕ್ಕೆ, ಹೆಚ್ಚಿನ ಸ್ಕೋರ್ ಬರಲಿ, ಅದರ ಜೊತೆಗೆ ಬೋರ್ಡ್ ಎಕ್ಸಾಮದ ಪ್ರಿಪ್ರೇಷನ್ ಕೂಡ ಮಾಡಿ ಎಕ್ಸಾಮ್ ಬರೆದಿರೋದ್ರಿಂದ ಅಲ್ಲಿ ಕೂಡ ಚೆನ್ನಾಗಿ ಮಾರ್ಕ್ಸ್ಗಳು ಬರ್ತಾವಂತ ನಾನು ತಿಳ್ಕೊಂಡಿದ್ದೀನಿ. ಅದು ಮತ್ತು KCET ಸ್ಕೋರ್ ಸೇರಿಸಿ 50% ತೊಗೊಂಡಾಗ ನಿಮಗೆ ಒಳ್ಳೆಯ ರ್ಯಾಂಕ್ ಬರುತ್ತಂತ ನಾನು ಭಾವಿಸ್ತೀನಿ. ನಾನು ಕಾನ್ಫಿಡೆನ್ಸಲ್ಲಿ ಇದ್ದೀನಿ. ಸೊ ಈ 30 ದಿನಗಳ ಪ್ಲ್ಯಾನನ್ನು ನೀವು ಚೆನ್ನಾಗಿ ಫಾಲೋ ಮಾಡಿದರೆ ಖಂಡಿತ ನೀವು ಒಳ್ಳೆಯ ಅಂಕಗಳನ್ನು, ಒಳ್ಳೆಯ ಮಾರ್ಕ್ಸ್ಗಳನ್ನು KCET ಎಕ್ಸಾಮಲ್ಲಿ ಪಡಿತೀರ ಅನ್ನೋ ಭರವಸೆ ನನಗಿದೆ. ಸೊ ಅದಕ್ಕಾಗಿ ಇದು ಒಂದು ಮುಖ್ಯವಾದ ಇನ್ಫಾರ್ಮೇಷನ್. ಯಾವ್ಯಾವ ವಿದ್ಯಾರ್ಥಿಗಳು KCET ಎಕ್ಸಾಮ್ ಬರೀತಾ ಇರ್ತೀರಿ ಅವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಅನುಕೂಲ ಆಗಲಿ. ಮತ್ತು ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಿ ದಯವಿಟ್ಟು ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದೆ ಎಲ್ಲ ಎಕ್ಸಾಮ್ ಸಂಬಂಧಪಟ್ಟಂಗೆ, ಕೌನ್ಸಿಲಿಂಗ್ ಸಂಬಂಧಪಟ್ಟಂಗೆ, ಸೀಟ್ ಅಲೋಕೇಶನ್ ಸಂಬಂಧಪಟ್ಟಂಗೆ ಅಥವಾ ಆಪ್ಷನ್ ಎಂಟ್ರಿ ಸಂಬಂಧಪಟ್ಟಂಗೆ ಇಲ್ಲಿಂದ ಹಿಡ್ಕೊಂಡು ನೀವು ಮುಂದೆ ಕಾಲೇಜ್ ಅಡ್ಮಿಷನ್ ಆಗುವವರೆಗೂ ಕೂಡ ಎಲ್ಲ ಮಾಹಿತಿ ಕೂಡ ಟೈಮ್ ಟು ಟೈಮ್ ಈ ವಿಡಿಯೋದಲ್ಲಿ ಉಚಿತವಾಗಿ ಸಿಗ್ತಾ ಇರುತ್ತೆ. ಯಾವುದೇ ನಿಮಗೆ ಸಮಸ್ಯೆಗಳಿದ್ರೂ ಕೂಡ ಇಲ್ಲಿ ಎಕ್ಸ್ಪ್ಲೋರ್ ಎಜು ಚಾನಲ್ನಲ್ಲಿ ಉಚಿತವಾಗಿ ನಿಮಗೆ ಪರಿಹಾರ ಸಿಗುತ್ತೆ. ಸೊ ಕಮಿಂಗ್ ಬ್ಯಾಕ್ ಟು ದ ಮೇನ್ ಟಾಪಿಕ್, KCET 2026 30-day ಮಾಸ್ಟರ್ ಪ್ಲ್ಯಾನ್. This is very critical and final phase of your preparation. ಯಾಕಂದರೆ KCET 11th ಮತ್ತು 12th ಎಕ್ಸಾಮ್ ಮೇಲೆ ಡಿಪೆಂಡ್ ಇರೋದರಿಂದ ಅಥವಾ ಪೋರ್ಷನ್ ಮೇಲೆ ಡಿಪೆಂಡ್ ಇರೋದರಿಂದ ನೀವು ಆಲ್ರೆಡಿ ಇವಾಗ ಬೋರ್ಡ್ ಎಕ್ಸಾಮ್ಗೆ 12th ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿರ್ತೀರಿ. ಅದರ ಜೊತೆಗೆ ಸ್ವಲ್ಪ KCETಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಕೂಡ ಮಾಡಿರ್ತೀರಿ. ಯಾರ್ಯಾರು ಕೋಚಿಂಗ್ ತೊಗೊಂಡಿರ್ತಾರೋ ಅದರಲ್ಲಿ ಚೆನ್ನಾಗಿ ಮಾಡ್ತಾ ಇರ್ತೀರಿ. ಯಾರು ಕೋಚಿಂಗ್ ತೊಗೊಂಡಿರಲ್ವೋ ಅದರಲ್ಲಿ ಏನಾಗಿರುತ್ತೆ ಅಂದರೆ 11th ಬಿಟ್ಟು 12th ಫೋಕಸ್ ಮಾಡಿರ್ತೀರಿ. ಸೊ ಅದ್ರ ಜೊತೆಗೆ ನೀವು 11th ಕೂಡ ಮುಂದೆ ಬರೋ 30 ದಿನಗಳಲ್ಲಿ ಕವರ್ ಮಾಡಿ 12th ಮತ್ತು 11th ಬ್ಯಾಲೆನ್ಸ್ ಮಾಡಿ ಎಕ್ಸಾಮ್ ಬರೀಬೇಕಾಗತ್ತೆ. ಯಾಕಂದರೆ 45% ಹೆಚ್ಚು ಕಡಿಮೆ 11th ಇರುತ್ತೆ, 55% 12th ಇರುತ್ತೆ. ಸೊ ಅದನ್ನು ಯಾವ ಥರ ನೀವು ಕವರ್ ಮಾಡಿ ನಿಮ್ಮ ರ್ಯಾಂಕನ್ನು ಬೂಸ್ಟಪ್ ಮಾಡ್ಕೋಬೇಕು ಅನ್ನೋ ಸಲಹೆ ಮೇರೆಗೆ ಇದು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಏನು ಮಾಡಿದ್ದೀನಿ ಅಂತಂದರೆ ಈ 30 ದಿನಗಳಲ್ಲಿ ಅಂದರೆ 4 ವಾರಗಳ ಕಾಲಾವಕಾಶ ಇದೆ. ಏಪ್ರಿಲ್ 23-24ಕ್ಕೆ KCET ಎಕ್ಸಾಮ್ ಇರೋದರಿಂದ ಇವತ್ತಿನಿಂದ ಹಿಡ್ಕೊಂಡ್ರು ಕೂಡ 4 ವಾರ ಟೈಮ್ ಸಿಗುತ್ತೆ ನಿಮಗೆ. ಈ 4 ವಾರಗಳಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾನು ವೀಕ್ ವೈಸ್ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀನಿ. ಅದನ್ನು ನೀವು ರಿಗರಸ್ ಆಗಿ ಫಾಲೋ ಮಾಡಿ ಡೆಫಿನೆಟ್ಲಿ ಇಟ್ ವಿಲ್ ಗಿವ್ ಎ ಎಡ್ಜ್ ಟು ಸ್ಕೋರ್ ಮೋರ್ ಇನ್ ಯುವರ್ KCET ಎಕ್ಸಾಮ್. ಫಸ್ಟ್ ವೀಕಲ್ಲಿ ಏನು ಮಾಡಬೇಕಂದ್ರೆ ಹೈ ಈಲ್ಡ್ ರಿವಿಷನ್. ಆಲ್ರೆಡಿ ನೀವು ಚೆನ್ನಾಗಿ ಅಭ್ಯಾಸ ಮಾಡೋದ್ರಿಂದ ಫಸ್ಟ್ ವೀಕಲ್ಲಿ 12th ರಿವಿಷನ್ ಜೊತೆಗೆ 11th ರಿವಿಷನ್ ಕೂಡ ಮಾಡಬೇಕು. ಅದ್ರ ಜೊತೆ ಯಾವ್ಯಾವ ಚಾಪ್ಟರ್ ನೀವು ಮಿಸ್ ಮಾಡಿರ್ತೀರಿ 11th ಅದನ್ನು ಕೂಡ ಕವರ್ ಮಾಡಬೇಕು. ಫೋಕಸ್ ಆನ್ ದ ಬಿಗ್ 3 ಇನ್ ಈಚ್ ಸಬ್ಜೆಕ್ಟ್. ದೀಸ್ ಚಾಪ್ಟರ್ಸ್ ಟಿಪಿಕಲಿ ಅಕೌಂಟ್ ಫಾರ್ 40-50% ಆಫ್ ದ ಕ್ವಶನ್ ಪೇಪರ್. ಈ ನಾನು ಕೆಳಗೆ ಕೊಟ್ಟಿರೋ ಚಾಪ್ಟರ್ಗಳನ್ನು ನೀವು ಕವರ್ ಮಾಡಿದರೆ ಖಂಡಿತ ಮಿನಿಮಮ್ 40-50% ನಿಮಗೆ ಸಿಲೆಬಸ್ಸಿಂದ ಕ್ವಶನ್ಸ್ ಬರುತ್ತೆ. ಅದೇನಂತಂದರೆ ಫಿಸಿಕ್ಸಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಆಪ್ಟಿಕ್ಸಲ್ಲಿ ರೇ ಮತ್ತು ವೇವ್ ಆಪ್ಟಿಕ್ಸ್. ಅದೇ ಥರ ಕೆಮಿಸ್ಟ್ರಿನಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಅದರಲ್ಲೂ ಕೂಡ ನೇಮ್ಡ್ ರಿಯಾಕ್ಷನ್ಸು ತುಂಬ ಈಸಿ ಇರುತ್ತೆ. ಓನ್ಲಿ ಯು ಹ್ಯಾವ್ ಟು ಮಗ್ಗಪ್. ಸ್ವಲ್ಪ ಅರ್ಥ ಮಾಡಿಕೊಂಡು ಅದರ ಕನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಬಯಾಟ್ ಮಾಡಿದರೆ ಇಟ್ ಈಸ್ ಜಸ್ಟ್ ಎ ಕೇಕ್ ವಾಕ್. ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಅದೇ ಥರ ಮೆಥಮೆಟಿಕ್ಸಲ್ಲಿ ಕ್ಯಾಲ್ಕುಲಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್.
ಇಂಟಿಗ್ರೇಷನ್ ಆ್ಯಂಡ್ ಡಿಫ್ರೆನ್ಸಿಯೇಷನ್ ಮತ್ತು ಮೆಟ್ರಾಸಿಸ್ಸು ಮತ್ತು ಡಿಟರ್ಮಿನೆಂಟ್ಸು, ವೆಕ್ಟರ್ಸ್ ಆ್ಯಂಡ್ 3D ಜಾಮೆಟ್ರಿ. ಈ 3 ಸಬ್ಜೆಕ್ಟ್ಗಳಲ್ಲಿ ಕೊಟ್ಟಿರೋ ಚಾಪ್ಟರ್ಗಳನ್ನು ನೀವು ಮೇನ್ ಫೋಕಸ್ ಫಸ್ಟ್ ವೀಕಲ್ಲಿ ಕವರ್ ಮಾಡಿ ಚೆನ್ನಾಗಿ ರಿವಿಷನ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಖಂಡಿತ 40 to 50% ಕ್ವಶನ್ಸ್ ಸಾಲ್ವ್ ಮಾಡೋ ಎಬಿಲಿಟಿ ಬರುತ್ತೆ. ಇದರ ಮುಖ್ಯವಾದ ಗೋಲ್ ಏನಂತಂದರೆ ವಿಸಿಟಿಂಗ್ NCERT ಆ್ಯಂಡ್ ಸಮರೈಸಿಂಗ್ ದ ಸಿಲೆಬಸ್ ಆ್ಯಂಡ್ ಸಾಲ್ವಿಂಗ್ 30 to 40 MCQs ಪರ್ ಚಾಪ್ಟರ್. ಈ ಚಾಪ್ಟರ್ಗಳಲ್ಲಿ ಸಿಲೆಬಸ್ಸನ್ನು NCERTಲಿ ಕೊಟ್ಟಿರೋ ಪ್ರಕಾರ ಚೆನ್ನಾಗಿ ರಿವಿಷನ್ ಮಾಡಿ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ಫಾರ್ಮುಲಾ ಇದ್ದರೆ ಫಾರ್ಮುಲಾ ನೋಟ್ ಡೌನ್ ಮಾಡ್ಕೊಳ್ಳಿ. ಪ್ರತಿ ಚಾಪ್ಟರ್ ಕಂಪ್ಲೀಟ್ ಮಾಡೋಷ್ಟರಲ್ಲಿ ನೀವು 30 to 40 MCQ ಸಾಲ್ವ್ನ ಮಾಡಬೇಕು. ದಿಸ್ ವಿಲ್ ಗಿವ್ ಎ ಕನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಆಲ್ಸೋ ಸ್ಪೀಡ್ ಅಪ್ ಯುವರ್ ಸಾಲ್ವಿಂಗ್ ಪವರ್. ಗೊತ್ತಾಯ್ತಲ್ಲ? ಸೆಕೆಂಡ್ ವೀಕಲ್ಲಿ ಬರೋದಾದರೆ ದಿಸ್ ವಿಲ್ ಬಿ ಎ ರ್ಯಾಂಕ್ ಬೂಸ್ಟರ್ ಫೇಸ್. ರ್ಯಾಂಕ್ ಬೂಸ್ಟರ್ ಫೇಸಲ್ಲಿ ಬ್ರಿಡ್ಜಿಂಗ್ ದ ಗ್ಯಾಪ್ ಬಿಟ್ವೀನ್ ಯುವರ್ ಸ್ಟ್ರಾಂಗ್ ಆ್ಯಂಡ್ ವೀಕ್ ಏರಿಯಾಸ್. ಯಾಕಂದರೆ ಸುಮಾರು ವಿದ್ಯಾರ್ಥಿಗಳು ಕೆಲವೊಂದು ಸಮಸ್ಯೆಗಳಿರ್ತವೆ, ಯಾವುದೋ ಚಾಪ್ಟರ್ ಅರ್ಥ ಆಗಿರಲ್ಲ, ಯಾವುದೋ ಚಾಪ್ಟ್ರಲ್ಲಿ ತುಂಬ ಕಮಾಂಡಿಂಗ್ ಆಗಿರುತ್ತೆ ರೀ. ಬಟ್ ಆ ಥರ ಇಂಬ್ಯಾಲೆನ್ಸ್ ಆಗಿ ಸ್ಟಡಿ ಮಾಡೋದ್ರಿಂದ ಸ್ಕೋರ್ ಮಾಡೋದು ಕಷ್ಟ ಆಗುತ್ತೆ. ಎಲ್ಲನೂ ಕೂಡ ಬ್ಯಾಲೆನ್ಸ್ ಆಗಿ ತೊಗೊಂಡು 11th to 12th ಚೆನ್ನಾಗಿ ಅರ್ಥ ಮಾಡಿಕೊಂಡು ಫಿಸಿಕ್ಸಲ್ಲಿ ಮಾಡರ್ನ್ ಫಿಸಿಕ್ಸ್ನ ಆಲ್ರೆಡಿ ಹೇಳಿದಂಗೆ ಅಟಮ್ಸ್, ನ್ಯೂಕ್ಲಿಯರ್ ಆ್ಯಂಡ್ ಡೂಲ್ ನೇಚರ್, ದೀಸ್ ಆರ್ ಫಾರ್ಮುಲಾ ಬೇಸ್ಡ್ ಆನ್ ಹೈ ಸ್ಕೋರಿಂಗ್. ನಿಮ್ಗೆ ಗೊತ್ತಿರುವಂಗೆ ಇದರಲ್ಲಿ ಬರೋ ಈ ಚಾಪ್ಟರ್ಗಳಲ್ಲಿ ಬರೋ ಕ್ವಶನ್ಸು ಫಾರ್ಮುಲಾ ಬೇಸ್ಡ್ ಇರುತ್ತೆ. ಫಾರ್ಮುಲಾಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಬಯಾಟ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಂಡು ಅದನ್ನು ಡೈಲಿ ರಿವಿಷನ್ ಮಾಡ್ತಾ ಇರಬೇಕು. ಸೊ ದ್ಯಾಟ್ ಇಟ್ ವಿಲ್ ಗೋ ಟು ಯುವರ್ ಪರ್ಮನೆಂಟ್ ಮೆಮೊರಿ. ಸೊ ಫಾರ್ಮುಲಾ ಒಂದು ಸರ್ತಿ ನಿಮಗೆ ಜ್ಞಾಪಕ ಬಂದರೆ ಕ್ವಶನ್ ಓದಿದ ತಕ್ಷಣ ನಿಮಗೆ ಫ್ಲ್ಯಾಶ್ ಬ್ಯಾಕಲ್ಲಿ ಬರ್ತಾ ಇರ್ತದೆ. ಈ ಪ್ರಾಬ್ಲಮ್ಗೆ ಈ ಫಾರ್ಮುಲಾ ಅಪ್ಲೈ ಮಾಡಿದರೆ ಖಂಡಿತ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಇಟ್ ವಿಲ್ ಬಿ ವೆರಿ ಈಸಿ ಆ್ಯಂಡ್ ಕ್ವಿಕ್ ಫಾರ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ಕೆಮಿಸ್ಟ್ರಿನಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ, ನ್ಯೂಮೆರಿಕಲ್ಸ್ ಪ್ರಾಬ್ಲಮ್ಸ್ ಅಂತ ಬಂದೇ ಬರುತ್ತೆ ನಿಮಗೆ. ಅದರಲ್ಲಿ ಸೊಲ್ಯೂಷನ್ಸು, ಕೈನೆಟಿಕ್ಸು, ಎಲೆಕ್ಟ್ರೋಕೆಮಿಸ್ಟ್ರಿ, ಈ 3 ಚಾಪ್ಟರನ್ನು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಮ್ಯಾಥಮೆಟಿಕ್ಸಲ್ಲಿ ಅಲ್ಜಿಬ್ರಾ, ಪ್ರೊಬಬಿಲಿಟಿ, ಸೀಕ್ವೆನ್ಸ್ ಆ್ಯಂಡ್ ಟ್ರಿಗ್ನೋಮೆಟ್ರಿ. ಇದರಲ್ಲಿ ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ ಒಂದು ಸಪ್ರೇಟ್ ನೋಟ್ಬುಕ್ ಮಾಡಿ ಡೈಲಿ ಓದಿರೋ ಸಬ್ಜೆಕ್ಟ್ಗಳಾಗಲಿ ಚಾಪ್ಟರ್ಸ್ಗಳಲ್ಲಾಗಿ ಬಂದಿರೋ ಫಾರ್ಮುಲಾ, ನೋಟ್ಸು, ಇಂಪಾರ್ಟೆಂಟ್ ಕನ್ಸೆಪ್ಟ್ಗಳನ್ನು ಸಪ್ರೇಟಾಗಿ ಬರೆದಿಟ್ಟುಕೊಂಡು ಅದನ್ನು ಎವ್ರಿ ಡೇ ಮಾರ್ನಿಂಗಲ್ಲಿ ಸ್ವಲ್ಪ ಓದಿ ರಿವಿಷನ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಪ್ರಾಬ್ಲಮ್ಸ್ಗಳು ನಿಮಗೆ ಸಾಲ್ವ್ ಮಾಡಬೇಕು ಅಂತ ಅನಿಸಿದರೆ ಅದರಲ್ಲಿ ಮೀಡಿಯಮ್ ಡಿಫಿಕಲ್ಟಿ ಲೆವೆಲ್ಲು, ಈಸಿ ಇರೋ ಲೆವೆಲ್ ಕ್ವಶನ್ಸನ್ನು ಜಾಸ್ತಿ ಸಾಲ್ವ್ ಮಾಡಿದರೆ ಸಾಕು. ಟಫ್ನೆಸ್ ಲೆವೆಲಲ್ಲಿ ವಿಚಾರ ಮಾಡಿದ್ರೆ ಒಂದು 10 to 15 ಕ್ವಶನ್ಸ್ ನಿಮಗೆ ಹಾರ್ಡ್ ಪ್ಯಾಟರ್ನಲ್ಲಿ ಬರುತ್ತೆ. ಅದನ್ನು ನೀವು ಮುಂಬರುವ ದಿನಗಳಲ್ಲಿ ಕವರ್ ಮಾಡಿಕೊಂಡು ಮಾಸ್ಟರ್ ಮಾಡ್ಕೋಬೋದು. ಅದರಲ್ಲಿ ಮುಖ್ಯವಾಗಿ ನಾನು ಸಬ್ಜೆಕ್ಟ್ ವೈಸ್ ನೋಡ್ತಾ ಇದ್ದರೆ ಫಿಸಿಕ್ಸಲ್ಲಿ ಯುವರ್ ಫೋಕಸ್ ಏರಿಯಾ ಶುಡ್ ಬಿ ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್. ಅದರಲ್ಲಿ ಮಿನಿಮಮ್ ನಿಮಗೆ 15 to 18 ಕ್ವಶನ್ಸ್ ಬಂದೇ ಬರುತ್ತೆ. ಸೊ ಯು ಹ್ಯಾವ್ ಟು ಫೋಕಸ್ ಆನ್ ಡೈರೆಕ್ಟ್ ಫಾರ್ಮುಲಾ ಅಪ್ಲಿಕೇಶನ್ಸ್. ಗೊತ್ತಾಯ್ತಲ್ಲ? ಈ 2 ಸೆಕ್ಷನಲ್ಲಿ 15 to 18 ಕ್ವಶನ್ಸ್ ಸಾಲ್ವ್ ಮಾಡಿದರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಹೆಡ್ ಆ್ಯಂಡ್ ಸಾಲ್ವ್ ಮೋರ್ ಪ್ರಾಬ್ಲಮ್ಸ್. ಕೆಮಿಸ್ಟ್ರಿನಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ 18 to 20 ಕ್ವಶನ್ಸ್, 90% ಆಫ್ ದ ಕ್ವಶನ್ಸ್ ಕಮ್ ಡೈರೆಕ್ಟ್ಲಿ ಫ್ರಮ್ ದ NCERT ಲೈನ್ಸ್. ನಾನು ಆಲ್ರೆಡಿ ಮುಂಚೆ ಹೇಳಿದೆ, NCERT ಈಸ್ ಎ ಬೈಬಲ್ ಫಾರ್ ಯು ಅಥವಾ ಮಾಸ್ಟರ್ ಗೈಡ್ ಫಾರ್ ಯು. ಯಾವುದೇ ಸಬ್ಜೆಕ್ಟ್ ಆಗಲಿ, ಪರ್ಟಿಕ್ಯುಲರ್ಲಿ ಕೆಮಿಸ್ಟ್ರಿಗೆ NCERTನಲ್ಲಿ ಲೈನ್ ಬೈ ಲೈನ್ ನಿಮಗೆ ಜ್ಞಾಪಕ ಇರಬೇಕು. ಈ ಲೈನು ಯಾವ ಚಾಪ್ಟ್ರಲ್ಲಿ ಎಲ್ಲಿ ಬಂದಿರುತ್ತೆ ಅಂತ ನಿಮಗೆ ಒಂದು ಮೆಮರಿ ಸ್ಕ್ರೀನಲ್ಲಿ ಕಾಣ್ತಾ ಇರಬೇಕು ಯಾವಾಗಾದ್ರೂ. ಸೊ ಡೈರೆಕ್ಟ್ಲಿ ಯು ಕ್ಯಾನ್ ಅಪ್ಲೈ ದ್ಯಾಟ್ ಲೈನ್ ಟು ದ ಕ್ವಶನ್ ಆ್ಯಂಡ್ ಸಾಲ್ವ್ ದ ಕ್ವಶನ್ ಬೈ ಮಾರ್ಕಿಂಗ್ ದ ರೈಟ್ ಆನ್ಸರ್. ಮ್ಯಾಥಮೆಟಿಕ್ಸಲ್ಲಿ ಕ್ಯಾಲ್ಕುಲಸ್ ಮೇಜರ್ ಪೋರ್ಷನು 15 to 18 ಕ್ವಶನ್ಸ್ ಗ್ಯಾರಂಟಿ ಆಗಿರುತ್ತೆ. ಬಟ್ ಪ್ರಾಕ್ಟೀಸ್ ಈಸ್ ರಿಕ್ವೈರ್ಡ್ ಆ್ಯಂಡ್ ಪ್ರಾಕ್ಟೀಸ್ ಈಸ್ ದಿ ಕೀ ಹಿಯರ್. ಮ್ಯಾಥಮೆಟಿಕ್ಸ್ ಆ ಥರ ಬರೋದಿಲ್ಲ ನಿಮಗೆ. ಎಷ್ಟೇ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದರೂ ಕೂಡ ಸಫಿಷಿಯೆಂಟ್ ಇರೋದಿಲ್ಲ. ಬಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಂಬರ್ಸಲ್ಲಿ ನೀವು ಲೆಕ್ಕ ಇಟ್ಕೊಳ್ಳೋ ಬದಲಿ ಕನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಬೇರೆ ಗಮನ ಕೊಡಿ. ಕಮ್ಮಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು ಕೂಡ ಕನ್ಸೆಪ್ಟನ್ನು ಥೊರಾಗಿ ಮಾಡಿಕೊಂಡ್ರು ಕೂಡ ಕನ್ಸೆಪ್ಟನ್ನು ಥೊರೋ ಮಾಡಿದರೆ ನಿಮಗೆ ಯಾವುದೇ ಟ್ವಿಸ್ಟ್ ಆ್ಯಂಡ್ ಟರ್ನ್ ಮಾಡಿ ಕ್ವಶನ್ಸ್ ಕೊಟ್ಟರು ಕೂಡ ನಿಮ್ಗೆ ಸಾಲ್ವ್ ಮಾಡೋ ಎಬಿಲಿಟಿ ಬರುತ್ತೆ.
ಬಯೋಲಜಿ ನೋಡೋದಾದರೆ ಪ್ಲ್ಯಾಂಟ್ ಆ್ಯಂಡ್ ಹ್ಯೂಮನ್ ಫಿಸಿಯಾಲಜಿ. ಯಾರ್ಯಾರು ನೀಟಿಗೆ ಪ್ರಯತ್ನ ಮಾಡ್ತಾ ಇರ್ತಾರೋ ಬಯೋಲಜಿ ಕೂಡ ಬೇಕಾಗುತ್ತೆ. ಸೊ ಅದರಲ್ಲಿ ಪ್ಲ್ಯಾಂಟ್ ಆ್ಯಂಡ್ ಹ್ಯೂಮನ್ ಫಿಸಿಯಾಲಜಿ ಕ್ಯಾರೀಸ್ ಅ ಮೇಜರ್ ಪೋರ್ಷನ್. 12 to 15 ಕ್ವಶನ್ಸ್ ಬರುತ್ತೆ ನಿಮಗೆ ಅದರಲ್ಲಿ. ಮಾಸ್ಟರ್ ದ ಡಯಾಗ್ರಾಮ್ಸ್, ದೇ ಆಫನ್ ಲೀಡ್ ಟು ಡೈರೆಕ್ಟ್ ಕ್ವಶನ್ಸ್. ಡಯಾಗ್ರಾಮ್ ಕೊಟ್ಟಿರ್ತಾರೆ, ಪಾರ್ಟನ್ನು ಲೇಬಲ್ ಮಾಡಂತ ಹೇಳ್ತಾರೆ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಡಯಾಗ್ರಾಮ್ಗಳನ್ನು ಲೇಬಲಿಂಗ್ ಮಾಡ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ದಿಟ್ ವಿಲ್ ಬಿ ಎ ವೆರಿ ವೆರಿ ಈಸಿ ಗೋಯಿಂಗ್ ಫಾರ್ ಯು. ಸೊ ಮೂರನೇ ವಾರ, ಥರ್ಡ್ ವೀಕ್, ವಾಟ್ ಯು ಹ್ಯಾವ್ ಟು ಡೂ, ದಿಸ್ ಈಸ್ ಮಾಕ್ ಟೆಸ್ಟ್ ಮ್ಯಾರಥಾನ್. ಮಾಕ್ ಟೆಸ್ಟ್ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಯೋಲಜಿ 4 ಪೇಪರು ಸಪ್ರೇಟಾಗಿ ಇರುತ್ತೆ ನಮ್ಮ ಎಕ್ಸಾಮಲ್ಲಿ. ಯಾಕೆ ಫಾರ್ ಎಕ್ಸಾಂಪಲ್ ಬೇರೆ ಎಕ್ಸಾಮ್ಗಳ ಪ್ಯಾಟರ್ನಲ್ಲಿ ಕಾಮಿಡ್ಕೆ ಅಥವಾ JEE ಬರೆಯುವಾಗ PCM ಕಂಬೈಂಡ್ ಆಗಿರೋದ್ರಿಂದ ಟೈಮ್ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ಕನ್ಸೆಪ್ಟಲ್ಲಿ ಇರುತ್ತೆ ನಿಮಗೆ. ಯಾವ ಸಬ್ಜೆಕ್ಟಿಗೆ ಜಾಸ್ತಿ ಟೈಮ್ ತೊಗೋಬೇಕು, ಯಾವ ಸಬ್ಜೆಕ್ಟಿಗೆ ಕಡಿಮೆ ಟೈಮ್ ತೊಗೋಬೇಕು ಅನ್ನೋದ್ರಲ್ಲಿ. ಇಲ್ಲಿ ಆ ಥರ ಇರೋಲ್ಲ. ಫಿಸಿಕ್ಸಿಗೂ ಸೇಮ್ ಟೈಮು, ಕೆಮಿಸ್ಟ್ರಿಗೂ ಸೇಮ್ ಟೈಮು, ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಯಾಲಜಿಗೂ ಕೂಡ ಸೇಮ್ ಟೈಮ್, 80 minutes, 60 questions, 80 minutes. ಸೊ 80 into 64,800 ಸೆಕೆಂಡ್ಸಲ್ಲಿ 60 ಕ್ವಶನ್ಸ್ ಬಿಡಿಸ್ಬೇಕು ನೀವು. ಸೊ ಈಚ್ ಕ್ವಶನ್ಸ್ ವಿಲ್ ಹ್ಯಾವ್ 80 seconds ಟು ಸಾಲ್ವ್. ಒಂದು ಕ್ವಶನ್ಸಿಗೆ 20 seconds ತೊಗೋಬೋದು, ಇನ್ನೊಂದು ಕ್ವಶನ್ಗೆ 100 seconds ತೊಗೋಬೋದು. ಎವರೇಜ್ ನಿಮಗೆ ಕೊಟ್ಟಿರೋ ಟೈಮು 80 seconds ಪರ್ ಕ್ವಶನ್. ಅದರಲ್ಲಿ 60 ಕ್ವಶನ್ ಸಾಲ್ವ್ ಮಾಡಬೇಕು ನೀವು. KCET ಈಸ್ ಎ ರೇಸ್ ಅಗೇನ್ಸ್ಟ್ ಟೈಮ್. ನಾನು ಆಲ್ರೆಡಿ ಹೇಳಿದೆ ನಿಮಗೆ. 60 questions in 80 minutes. Take a full length mock test every second day. ಥರ್ಡ್ ವೀಕಲ್ಲಿ ಆಲ್ಟರ್ನೇಟ್ ಡೇನಲ್ಲಿ ನೀವು ಆಲ್ರೆಡಿ ಮಾಡೋ ಪೋರ್ಷನ್ ಕವರ್ ಮಾಡಿಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಿದ್ದರೆ ಮಾಕ್ ಟೆಸ್ಟ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. 60 ಕ್ವಶನ್ಸಿಗೆ ನೀವು ಸಾಲ್ವ್ ಮಾಡಬೇಕಾದ್ರೆ 80 minutesಲ್ಲಿ ಎಷ್ಟು ಕ್ವಶನ್ಸ್ ಸಾಲ್ವ್ ಮಾಡ್ತಾ ಇರ್ತೀರಿ ಅದನ್ನು ನೋಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕ್ವಶನ್ಸ್ಗೂ ಎಷ್ಟು ಸೆಕೆಂಡ್ಸ್ ಅಥವಾ ಮಿನಿಟ್ಸನ್ನ ತೊಗೋತೀರ ಅದನ್ನು ಕೂಡ ಟೈಮ್ ಸ್ಟ್ಯಾಂಪ್ ಹಾಕಿ ಅದಕ್ಕೆ. ಎಕ್ಸಾಮ್ ಮುಗಿದ ಮೇಲೆ ರಿಸಲ್ಟ್ ನೋಡಿಕೊಂಡು ಕರೆಕ್ಟ್ ಯಾವುದಾಗಿದೆ, ತಪ್ಪು ಯಾವುದಾಗಿದೆ, ತಪ್ಪು ಯಾಕಾಯಿತು, ಎಷ್ಟು ಕ್ವಶನ್ಸ್ ಬಿಟ್ಟಿದ್ದೀರಿ, ಆ ಕ್ವಶನ್ಸನ್ನು ಸಾಲ್ವ್ ಮಾಡೋಕ್ಕೆ ಯಾಕಾಗಲಿಲ್ಲ, ಸೊ ನೆಕ್ಸ್ಟ್ ಟೆಸ್ಟಲ್ಲಿ ನಾನು ಏನು ಮಾಡಬೇಕು ಅದು ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ. ಸೊ ಯು ಹ್ಯಾವ್ ಟು ಟ್ರ್ಯಾಕ್ ಯುವರ್ ಪ್ರೋಗ್ರೆಸ್ ಟೆಸ್ಟ್ ಬೈ ಟೆಸ್ಟ್. ಫಸ್ಟ್ ಟೆಸ್ಟಲ್ಲಿ ಇಷ್ಟು ಸಾಲ್ವ್ ಮಾಡಿದರೆ ಸೆಕೆಂಡ್ ಟೆಸ್ಟಲ್ಲಿ ಇಷ್ಟು ಸಾಲ್ವ್ ಮಾಡಬೇಕು. ಸೊ ಇಟ್ ಶುಡ್ ಬಿ ಎ ಪಾಸಿಟಿವ್ ಗ್ರಾಫ್. ಎರಡೇ ಕ್ವಶನ್ ಜಾಸ್ತಿ ಸಾಲ್ವ್ ಮಾಡಿದರೂ ಕೂಡ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್, ಬಟ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಡಿಫಿಕಲ್ಟಿ ಲೆವೆಲ್ ಆಫ್ ದ ಕ್ವಶನ್ಸ್ ಯು ಆರ್ ಸಾಲ್ವಿಂಗ್. ಎಷ್ಟು ಟಫ್ ಕ್ವಶನ್ಸ್ ನೀವು ಸಾಲ್ವ್ ಮಾಡ್ತಾ ಇರ್ತೀರಿ ಅದರ ಮೇಲೂ ಕೂಡ ಟೈಮ್ ಕನ್ಸಂಪ್ಷನ್ ಡಿಪೆಂಡ್ ಆಗುತ್ತೆ. ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಮಾಕ್ ಟೆಸ್ಟ್ ಪೇಪರ್ಸು ರೆಡಿಮೇಡ್ ಇರುತ್ತೆ ನಿಮಗೆ. ಸೊ ಅದನ್ನು ನೋಡಿಕೊಂಡು ಅರ್ಥ ಮಾಡ್ಕೊಳ್ಳಿ. ಈ ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಏನು, ಇನ್ನೊಂದು ಟೆಸ್ಟ್ ತೊಗೊಂಡಾಗ ಆ ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಏನು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಅನಲೈಸ್ ಯುವರ್ ಅಕ್ಯುರಸಿ ವರ್ಸಸ್ ಟೈಮ್. Speed should not be compromised while maintaining the accuracy. Simulate the actual exam timings 10:30 AM and 2:30 PM. ಆ್ಯಕ್ಚುಲ್ ಎಕ್ಸಾಮ್ ಟೈಮ್ ಅದು. ಸೊ ಅದೇ ಟೈಮಲ್ಲಿ ಆದಷ್ಟು ನೀವು ಟೆಸ್ಟ್ನ ತೊಗೊಳ್ಳಿ. ಸೊ ಮೈಂಡು ಫ್ರೆಶ್ ಆಗಿರುತ್ತೆ. ಅನಲೈಸ್, ಸ್ಪೆಂಡ್ 2 hours ಅನಲೈಸಿಂಗ್ ಈಚ್ ಟೆಸ್ಟ್. ಆರ್ ಯು ಲೂಸಿಂಗ್ ಮಾರ್ಕ್ಸ್ ಟು ಸಿಲಿ ಮಿಸ್ಟೇಕ್ಸ್ ಆರ್ ಟೈಮ್ ಪ್ರೆಷರ್? ಇವನ್ನೆರಡು ಅರ್ಥ ಮಾಡ್ಕೊಳ್ಳಿ. ಸಿಲ್ಲಿ ಮಿಸ್ಟೇಕ್ ಮಾಡೋದ್ರಿಂದ ಮಾರ್ಕ್ಸ್ ಹೋಗ್ತಾ ಇದೆಯಾ ಅಥವಾ ಟೈಮ್ ಪ್ರೆಷರ್ದಿಂದ ಮಾರ್ಕ್ಸ್ ಹೋಗ್ತಾ ಇದೆ ಅಥವಾ ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ವೋ? ಸೊ ಯು ಹ್ಯಾವ್ ಟು ಬ್ಯಾಲೆನ್ಸ್ ಬಿಟ್ವೀನ್ ಯುವರ್ ಅಕ್ಯುರಸಿ ಆ್ಯಂಡ್ ದ ಟೈಮ್. ಸೊ ಅದರಿಂದ ನಿಮಗೆ ಏನಾಗುತ್ತಂದರೆ ಇಷ್ಟು ಟೈಮಲ್ಲಿ ನಾವು ಯಾವ ಥರ ಸ್ಪೀಡಪ್ ಮಾಡ್ಕೊಂಡು ಹೋದರೆ ಕ್ವಶನ್ಸು ಜಾಸ್ತಿ ಸಾಲ್ವ್ ಆಗ್ತವೆ, ಮತ್ತು ಯಾವ ಥರ ಟ್ರೆಂಡನ್ನು ಸೆಟ್ ಮಾಡಬೇಕು ಕ್ವಶನ್ಸ್ ಸಾಲ್ವ್ ಮಾಡುವಾಗ. 1 ರೌಂಡಲ್ಲಿ 2 ರೌಂಡಲ್ಲಿ 3 ರೌಂಡಲ್ಲಿ ಸಾಲ್ವ್ ಮಾಡಬೇಕಾ, 2 ರೌಂಡಲ್ಲಿ ಸಾಕಾ? ಸೊ ಅದನ್ನು ಅನಲೈಸ್ ಮಾಡಿಕೊಂಡು ಸ್ಟಾರ್ಟ್ ವಿತ್ ಈಸಿ ಕ್ವಶನ್ಸ್ ವಿಚ್ ಆರ್ ಈಸಿಲಿ ಕ್ವಿಕ್ಲಿ ಡೂಯೇಬಲ್. ಬೇಗ ಮುಗಿಯೋ ಕ್ವಶನ್ಸನ್ನು ಟಾರ್ಗೆಟ್ ಮಾಡ್ಕೊಳ್ಳಿ. ದೆನ್ ಕಮ್ ಬ್ಯಾಕ್. ಅದರ ಜೊತೆಗೆ ನೀವು ಮಾಡ್ರೇಟ್ ಲೆವೆಲ್ನ ಕ್ವಶನ್ಸನ್ನು ಅಟೆಂಪ್ಟ್ ಮಾಡಿ. ಅಕಸ್ಮಾತ್ ಇದರಲ್ಲಿ ನಿಮಗೆ ಬರದೇ ಇರೋ ಕ್ವಶನ್ಸನ್ನು ಕೂಡ ಕ್ವಶನ್ಸನ್ನು ಓದುವಾಗಲೇ ಪ್ರೊಬೇಬಲ್ ಆನ್ಸರ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ, ಡಾಟ್ ಹಾಕಿ. ಸೊ ಇಟ್ ವಿಲ್ ಹೆಲ್ಪ್ ಯು ಆ್ಯಟ್ ದ ಎಂಡ್ ಆಫ್ ದ ಸೆಷನ್. ಟೈಮ್ ಮುಗಿತಾ ಬರೋ ಟೈಮಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲದೇ ಇರೋದ್ರಿಂದ ಯು ಕ್ಯಾನ್ ಟೇಕ್ ಎ ರಿಸ್ಕ್ ಬೈ ಮಾರ್ಕಿಂಗ್ ಎ ಗೆಸ್ಡ್ ಆನ್ಸರ್ನ ಗೆಸ್ ಮಾಡಿ ಮಾರ್ಕ್ ಮಾಡಿದ್ರು ಕೂಡ ನಿಮಗೆ ಯಾವುದೇ ಥರ ಲಾಸ್ ಇಲ್ಲ. ವೀಕ್ 4 ಫೈನಲ್ ಪಾಲಿಶ್ ಆ್ಯಂಡ್ ಫಾರ್ಮುಲಾಸ್.
daily formula drill. Spend 1 hour every morning reciting formulas, reaction mechanism and biological diagrams. ಇದನ್ನು ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣ 1 hour ಮಾಡಬೇಕು. PYQ review. Go through the last 5 years of KCT papers specifically to spot repeating patterns. PYQ ಏನು ಹೆಲ್ಪ್ ಮಾಡುತ್ತೆ ಅಂದರೆ ನಿಮಗೆ ಯಾವ ಚಾಪ್ಟರಲ್ಲಿ ಯಾವ್ಯಾವ ಕನ್ಸೆಪ್ಟಲ್ಲಿ ಕ್ವಶನ್ಸ್ ಬಂದಿದೆ, ಆ ಕ್ವಶನ್ಸ್ಗಳ ಟ್ರೆಂಡ್ ಏನು, ಡಿಫಿಕಲ್ಟಿ ಲೆವೆಲ್ ಏನು, 3 to 5 years ಕ್ವಶನ್ಸನ್ನು ನೋಡಿದಾಗ ಅರ್ಥ ಆಗುತ್ತೆ ನಿಮಗೆ. ಈ ಚಾಪ್ಟರಿಂದ ಇಂಥದ್ದೇ ಕ್ವಶನ್ಸ್ ಕೇಳ್ತಾರೆ, ಇದೇ ಕನ್ಸೆಪ್ಟು ಇದೇ ಫಾರ್ಮುಲಾ ಅಪ್ಲೈ ಮಾಡಬೇಕು, ಮತ್ತು ಎಷ್ಟು ಡಿಫಿಕಲ್ಟ್ ಕ್ವಶನ್ಸ್ ಇರ್ತವೆ, ಎಷ್ಟು ಈಸಿ ಕ್ವಶನ್ಸ್ ಇರ್ತವೆ, ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ ಬಂದಾಗ ಏನು ನೀವು ಅಪ್ರೋಚ್ ಮಾಡಬೇಕು. ಇದರಲ್ಲಿ ಮುಖ್ಯವಾಗಿ ನಿಮಗೆ ಏನು ನಾನು ಹೇಳೋಕ್ಕೆ ಬಯಸ್ತಾ ಇದ್ದೇನೆ ಅಂತಂದರೆ, ಕೆಲವೊಂದು ಕ್ವಶನ್ಸ್ಗಳು ಶಾರ್ಟ್ ಆಗಿರ್ತವೆ, 2-3 ಲೈನಲ್ಲಿ ಇರುತ್ತೆ, ಅದು ಈಸಿಲಿ ಮಾಡ್ಬೋದು ಅಥವಾ ಅರ್ಥ ಮಾಡ್ಕೋಬೋದು. ಒಂದಷ್ಟು ಕ್ವಶನ್ಸ್ಗಳು ಲೆಂಗ್ದಿ ಇರ್ತವೆ. ಸೊ ಇಟ್ ವಿಲ್ ಟೇಕ್ ಟೈಮ್ ಟು ರೀಡ್ ದ ಕ್ವಶನ್ಸ್ ಬಿಫೋರ್ ಯು ಸ್ಟಾರ್ಟ್ ಸಾಲ್ವಿಂಗ್. ಅದರಲ್ಲಿ ಅಂಥ ಕ್ವಶನ್ಸ್ಗಳಲ್ಲಿ ಈಸಿಯಾಗಿದ್ದರೆ ನಿಮಗೆ ಕ್ವಶನ್ಸ್ ಓದುವಾಗಲೇ ನಿಮ್ಮ ಮನಸ್ಸಲ್ಲಿ ಆನ್ಸರ್ ಮೂಡ್ತಾ ಇರಬೇಕು. ಕ್ವಶನ್ಸನ್ನು ಅರ್ಥ ಮಾಡಿಕೊಂಡು ಅಟ್ ದ ಎಂಡ್ ಆಫ್ ರೀಡಿಂಗ್ ದ ಕ್ವಶನ್ ಯು ಶುಡ್ ಕಮ್ ಅಪ್ ವಿತ್ ಎ ಟೆಂಟೇಟಿವ್ ಸೊಲ್ಯೂಷನ್. ಮತ್ತು ಇದೇ ಥರ ಪ್ರಾಬ್ಲಮನ್ನು ಇದೇ ಥರ ಕನ್ಸೆಪ್ಟಲ್ಲಿ ಸಾಲ್ವ್ ಮಾಡಿದರೆ ಬೇಗ ಉತ್ತರ ಬರುತ್ತೆ ಅಂತ ನಿಮ್ಮ ಮೈಂಡಲ್ಲಿ ಮ್ಯಾಪಿಂಗ್ ಆಗ್ತಾ ಇರಬೇಕು. ಆಯ್ತಲ್ಲ? ಸೊ ಈ ಟೈಮಲ್ಲಿ ನೋ ನ್ಯೂ ಟಾಪಿಕ್ಸ್, ಸ್ಟ್ರಿಕ್ಟ್ಲಿ ಅವಾಯ್ಡ್ ಸ್ಟಾರ್ಟಿಂಗ್ ಎನಿ ನ್ಯೂ ಚಾಪ್ಟರ್ಸ್, ಸ್ಟ್ರೆಂಗ್ತನ್ ವಾಟ್ ಯು ಹ್ಯಾವ್ ಆಲ್ರೆಡಿ ಅಂಡರ್ಸ್ಟುಡ್ ಆ್ಯಂಡ್ ನೌ ಟು ಎನ್ಶ್ಯೂರ್ 100% ಅಕ್ಯುರಸಿ ಇನ್ ದೋಸ್ ಏರಿಯಾಸ್. ನೀವು ಮಾಡಿರೋ ಸಿಲೆಬಸ್ ಪೋರ್ಷನ್ ಏನಿದೆ, ಕವರ್ ಎಷ್ಟು 90% ಮಾಡಿದಾರೋ, 80% ಮಾಡಿದಾರೋ, ಅಷ್ಟೇ ಪರ್ಫೆಕ್ಟ್ ಮಾಡ್ಕೊಳ್ಳಿ ಈ ವಾರದಲ್ಲಿ. ಹೊಸ ಚಾಪ್ಟರ್ಸ್ಗೆ ಕೈ ಹಾಕಬೇಡಿ. ದ್ಯಾಟ್ ವಿಲ್ ಕನ್ಸ್ಯೂಮ್ ಮೋರ್ ಟೈಮ್ ಆ್ಯಂಡ್ ದೆರ್ ಇಸ್ ನೋ ಗ್ಯಾರಂಟಿ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಸಾಲ್ವ್ ದೋಸ್ ಕ್ವಶನ್ಸ್ ಇಫ್ ದೇ ಅಪಿಯರ್ ಇನ್ ದ ಎಕ್ಸಾಮ್. ಎಕ್ಸಾಮಲ್ಲಿ ಬಂದಾಗ ನೀವು ಸಾಲ್ವ್ ಮಾಡ್ತೀರಂತ ಗ್ಯಾರಂಟಿ ಇರೋದಿಲ್ಲ. ಯಾಕಂದರೆ ಕನ್ಸೆಪ್ಟಲ್ಲಿ ಕ್ಲಾರಿಟಿ ಇರಬೇಕು, PYQ ಅಥವಾ MCQನ ಸಾಲ್ವ್ ಮಾಡಿರಬೇಕು. ಅದಾದಮೇಲೆ ನೀವು ಪ್ರಯತ್ನ ಪಡ್ಬೋದು. ಅಂಥ ಕ್ವಶನ್ಸ್ಗಳಿಗೆ ಸ್ವಲ್ಪ ಬೇಸಿಕ್ ಥಿಯರಾಟಿಕಲ್ ನಾಲೆಜ್ ಇದ್ದರೂ ಕೂಡ ನೀವು ಪೇಪರ್ ಕೊಟ್ಟು ಬರೋಕ್ಕಿಂತ ಮುಂಚೆ ಒಂದು 10-15 ನಿಮಿಷ ಟೈಮ್ ತೊಗೊಂಡು ಗೆಸ್ ವರ್ಕ್ ಮಾಡ್ಬೋದು. ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅಂತ ನಾನು ಹೇಳಿದ್ದೀನಿ. ಸೊ ಯು ಕ್ಯಾನ್ ಗೆಸ್ ಯುವರ್ ಆನ್ಸರ್ ಆ್ಯಂಡ್ ಮಾರ್ಕ್ ಇಟ್. ಡೋಂಟ್ ಲೀವ್ ಎನಿ ಕ್ವಶನ್ಸ್ ಅನ್ಮಾರ್ಕ್ಡ್. ಅದರ ಜೊತೆಗೆ OMR ಶೀಟ್ ಫಿಲ್ಲಪ್ ಮಾಡೋದು ಕೂಡ ಕಲಿಬೇಕು. 60 ಕ್ವಶನ್ಸಿಗೆ ನೀವು OMR ಶೀಟಲ್ಲಿ ಸರ್ಕಲ್ ಹಾಕಿ ಮಾರ್ಕ್ ಮಾಡಬೇಕಾದ್ರೆ ಮಿನಿಮಮ್ ಇಟ್ ವಿಲ್ ಟೇಕ್ 120 seconds. ಇದು ವೆರಿ ಕ್ರಿಟಿಕಲ್ ಇನ್ಫಾರ್ಮೇಷನ್ ಐ ಆಮ್ ಪ್ರೊವೈಡಿಂಗ್. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. 60 ಸರ್ಕಲನ್ನು ನೀವು ಸರ್ಕಲ್ ಮಾಡಿದ ಮೇಲೆ ಮಿನಿಮಮ್ ಎಷ್ಟು ಸೆಕೆಂಡ್ಸಲ್ಲಿ ಸರ್ಕಲ್ ಮಾಡ್ತೀರ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ದ್ಯಾಟ್ ಟೈಮ್ ಶುಡ್ ಆಲ್ಸೋ ಬಿ ಕೌಂಟೆಡ್ ವೈಲ್ ಸಾಲ್ವಿಂಗ್ ದ ಕ್ವಶನ್ಸ್. ಸೊ ಇದು ಒಂದು ಇಂಪಾರ್ಟೆಂಟ್ ಸ್ಟಡಿ ಸ್ಟ್ರಾಟಜಿ ಫಾರ್ ದ ನೆಕ್ಸ್ಟ್ 30 days ಟು ಕ್ರ್ಯಾಕ್ ಆ್ಯಂಡ್ ಗೆಟ್ ಎ ಗುಡ್ ರ್ಯಾಂಕ್ ಇನ್ ಯುವರ್ KCT ಎಕ್ಸಾಮ್. ನಾನು ಸುಮಾರು ಸತಿ ಅಬ್ಸರ್ವ್ ಮಾಡಿದ್ದೀನಿ, ಕೆಲವೊಂದು ಟಾಪರ್ಸ್ಗಳು ಬೋರ್ಡ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿರ್ತಾರೆ, ಅದರಲ್ಲಿ ಅನಾಲಿಟಿಕಲ್ ಸ್ಕಿಲ್ಸ್ ಇರಲಿಲ್ಲ ಅಂತಂದರೆ KCT ಎಕ್ಸಾಮಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು. ಇಟ್ ಈಸ್ ಕಂಪ್ಲೀಟ್ಲಿ MCQ ಬೇಸ್ಡ್ ಕ್ವಶನ್ಸ್. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಲಾಜಿಕ್ ಬಿಹೈಂಡ್ ಇಟ್. ಸಾಲ್ವಿಂಗ್ ಸ್ಕಿಲ್ಸು, ಅನಾಲಿಟಿಕಲ್ಸು ವಿಲ್ ಪ್ಲೇ ಎ ವೆರಿ ಕೀ ರೋಲ್ ಇದೆ. ಸೊ ಹೀಗಾಗಿ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ನನಗೆ ಥಿಯರಿ ಚೆನ್ನಾಗಿ ಗೊತ್ತು, ನಾನು ಈಸಿ ಸಾಲ್ವ್ ಮಾಡ್ತೀನಿ ಅಂತಂದರೆ ಯು ಹ್ಯಾವ್ ಟು ರೇಸ್ ಅಗೇನ್ಸ್ಟ್ ದ ಟೈಮ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬೋರ್ಡ್ ಎಕ್ಸಾಮಲ್ಲಿ 2.5-3 ಗಂಟೆ ಟೈಮ್ ಇರುತ್ತೆ. ಕೊಟ್ಟಿರೋ ಕ್ವಶನ್ಸನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡೋದ್ರಿಂದ ಆ ಟೈಮ್ ಲಿಮಿಟಲ್ಲಿ ಕಂಫರ್ಟೇಬಲ್ ಆಗಿ ಸಾಲ್ವ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಬಟ್ ಅದರ ಜೊತೆಗೆ ಮೋಸ್ಟ್ ಆಫ್ ದ ಕ್ವಶನ್ಸ್ ವಿಲ್ ಬಿ ಥಿಯರಿ ಬೇಸ್ಡ್. ಸೊ ಅದು ಡಿಫಿಕಲ್ಟಿ ನಿಮಗೆ ಅನಿಸೋದಿಲ್ಲ. ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಕಡಿಮೆ ಇರೋದ್ರಿಂದ ನಿಮಗೆ ಪ್ರಾಕ್ಟೀಸ್ ಕಡಿಮೆ ಇರುತ್ತೆ ಅಲ್ಲಿ. KCT ಎಕ್ಸಾಮ್ ಹಂಗೆ ಇರೋದಿಲ್ಲ. ನಾನು ಆಲ್ರೆಡಿ ಹೇಳಿದಂಗೆ 60 questions, 80 minutes, 80 seconds per question. You think your ability based on your practice. ಬೋರ್ಡ್ ಎಕ್ಸಾಮ್ ಜೊತೆಗೆ KCT ಕೂಡ ಚೆನ್ನಾಗಿ ಮಾಡಿ 50% KCT, 50% ಬೋರ್ಡ್ ಎಕ್ಸಾಮ್ ಸ್ಕೋರ್ ಕೌಂಟ್ ಆಗುತ್ತೆ. ಎರಡೂ ಸೇರಿ ರ್ಯಾಂಕ್ ಅನೌನ್ಸ್ ಮಾಡ್ತಾರೆ. ಸೊ KCTನಲ್ಲಿ ಯಾವುದೇ ಥರ ಪ್ರಾಬ್ಲಮ್ಗಳನ್ನು ತೊಗೋಬೇಡಿ. ಇವಾಗಲೇ ಟೈಮ್ ಇರೋದ್ರಿಂದ ಯು ಸ್ಟಿಲ್ ಹ್ಯಾವ್ ಸಫಿಷಿಯಂಟ್ ಟೈಮ್ ಟು ಗೇರ್ ಅಪ್. ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಸ್ಟ್ರಾಟಜಿನ ಅಪ್ಲೈ ಮಾಡಿ. ಐ ಆಮ್ ಶ್ಯೂರ್ ದ್ಯಾಟ್ ಯು ವಿಲ್ ಬೂಸ್ಟ್ ಅಪ್ ಯುವರ್
ಬೂಸ್ಟ್ ಅಪ್ ಯುವರ್ ರ್ಯಾಂಕ್ ಟು ಗ್ರೇಟರ್ ಎಕ್ಸ್ಟೆಂಟ್. ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳು ಕೂಡ ಇದನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಅನುಕೂಲ ಆಗಲಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನಿಮ್ಮ ಸಪೋರ್ಟಿಂದ ಚಾನಲ್ ಚೆನ್ನಾಗಿ ಬೆಳೀತಾ ಇದೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು.